ನಿನ್ನೆ ಪ್ರೀತಿಸುವೆ ಭಾಗ 74. ಚಿನ್ಮಯನಿಗೆ ಆರತಿ ಎತ್ತಲು ತಂದಿದ್ದ ದೀಪ ಆರಿ ಹೋಗಿದ್ದನ್ನು ನೋಡಿ ಗಾಬರಿಗೊಂಡ ಅವನ ತಾಯಿಯನ್ನು ಗಮನಿಸಿದ ಅವನು, ಮಮ್ಮ, ಏನಾಯ್ತು? ಯಾಕೆ ಗಾಬರಿಯಾಗಿದ್ದೀರಾ? ದೀಪ ಆರಿ ಹೋಯ್ತಲ್ಲೋ, ಅದಕ್ಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ಇನ್ನೊಂದ್ಸಲ ಹಚ್ಚಿದ್ರಾಯ್ತು. ಅಲ್ಲ ಕಣೋ, ನಿನ್ನ ಅಜ್ಜಿ ಅಪಶಕ್ನ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಭಯ ಆಗ್ತಾ ಇದೆ. ಅಯ್ಯೋ ಮಮ್ಮ, ಅಪಶಕ್ನೂ ಎಲ್ಲ ಏನೂ ಇಲ್ಲ. ಅಜ್ಜಿ ಯಾವಾಗಲೂ ಏನಾದರೂ ಅಂತಾನೆ ಇರ್ತಾರೆ. ಅವ್ರ ಮಾತ್ರ ನೀವು ತಲೆಗೆ ಹಾಕ್ಕೊಳ್ಬೇಡಿ. ನಾನಿರೋ ತನಕ ನಿಮ್ಗೆ ಏನೂ ಆಗಕ್ಕೆ ನಾನು ಬಿಡಲ್ಲ. ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ಕಣೋ, ನಿನ್ನ ಬಗ್ಗೆ ಇರೋದು. ನಿನ್ಗೇನಾದರೂ ಆದರೆ ನನಗೆ ಸಹಿಸಕ್ಕಾಗಲ್ಲ. ಮಮ್ಮ, ನೀವಿರೋ ತನಕ ನನಗೇನೂ ಆಗಲ್ಲ, ಹಾಗೆ ನಾನಿರೋ ತನಕ ನಿಮ್ಗೆ ಏನೂ ಆಗಲ್ಲ. ಈಗ ನೀವು ಚಿಲ್ಲಾಗಿ ಬೇರೆ ಆರತಿ ತಗೊಂಬನ್ನಿ. ಇಲ್ಲಾಂದ್ರೆ ಬೇಡ ಬಿಡಿ, ಆರತಿ ಯಾಕೆ ಮಾಡಬೇಕು? ಹಾಗೆಲ್ಲ ಹೇಳ್ಬೇಡ, ನಾನು ಬೇರೆ ಆರತಿ ತಟ್ಟೆ ತಗೊಂಡ್ಬರ್ತೀನಿ ಅಂತ ಹೇಳಿ ಅವರು ಒಳಗೆ ಹೋಗಿ ಬೇರೆ ಆರತಿ ತಟ್ಟೆ ತಗೊಂಡು ಬಂದು ಅವರಿಬ್ಬರಿಗೆ ಆರತಿ ಮಾಡಿ ಅವರಿಬ್ಬರನ್ನು ಮನೆಗೆ ಬರಮಾಡಿಕೊಂಡರು. ಇಕ್ಷಾಳನ್ನು ನೋಡಿದವರು, ಚಿನ್ಮಯ್, ಯಾರು ಇವಳು? ಅದೆಲ್ಲ ಆಮೇಲೆ ಹೇಳ್ತೇನೆ ಮಮ್ಮ. ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿದ್ವಿ, ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂತ ಅವನು ಹೇಳಿದಾಗ ಅವರು ಆಯ್ತು ಅಂತ ಹೇಳಿದರು. ಇಕ್ಷಾ ಅವರನ್ನು ನೋಡಿ, ನಮಸ್ತೆ ಅತ್ತೆ ಅಂತ ಹೇಳಿದಾಗ ಅವರಿಗೆ ಆಶ್ಚರ್ಯವಾಗಿ, ಇವಳು ಯಾಕೆ ನನ್ನ ಅತ್ತೆ ಅಂತ ಕರೀತಿದ್ದಾಳೆ? ಕತ್ತಲೆ ತಾಳಿ ಬೇರೆ ಇದೆ. ಚಿನ್ಮಯ್ ಇವಳನ್ನು ಮದುವೆ ಆಗಿಲ್ಲ ತಾನೆ? ಹಾಗಾಗಿದ್ದರಲ್ಲ ದೇವ್ರೆ, ಹಾಗೇನಾದರೂ ಆಗಿದ್ರೆ ಇವನ ಡ್ಯಾಡಿ ಇವನ ಮೇಲೆ ಕೆಂಡ ಕಾರಿ ಬಿಡ್ತಾರೆ. ಮೊದಲೇ ಇವನಂದ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ, ಅಂಥದ್ರಲ್ಲಿ ಇವನೇನಾದರೂ ಮದುವೆ ಆಗಿದ್ರೆ ಇವನನ್ನು ಸುಮ್ಮನೆ ಬಿಡೋರಲ್ಲ. ಮೊದಲು ಇವರಿಬ್ಬರು ಫ್ರೆಶ್ ಆಗಿ ಬರಲಿ, ಆಮೇಲೆ ವಿಷಯ ಏನು ಅಂತ ತಿಳಿದುಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ನಮಸ್ತೆ ಅಂತ ಹೇಳಿ ಅವಳನ್ನು ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋಗಲು ಬಂದರು. ಆಗ ಚಿನ್ಮಯ್ ಅವರನ್ನು ತಡೆಯುತ್ತಾ, ಮಮ್ಮ, ಅವಳು ಗೆಸ್ಟ್ ರೂಮ್ಗೆ ಹೋಗೋದು ಬೇಡ, ಅವಳು ನನ್ನ ಜೊತೆ ಇರ್ತಾಳೆ ಅಂತ ಹೇಳಿದಾಗ ಅವರಿಗೆ ಈ ಬಾರಿ ಅವಳು ಅವನ ಹೆಂಡತಿಯೇ ಇರಬೇಕು ಅಂತ ಮನವರಿಕೆ ಆಯಿತು. ಅವರು ಮರು ಮಾತನಾಡದೆ ಮಗನ ಮಾತಿಗೆ ತಲೆದೂಗಿಸಿದರು. ಇವೆಲ್ಲವನ್ನು ನೋಡುತ್ತಿದ್ದ ಅವನ ಅಜ್ಜಿ ಲಲಿತಮ್ಮರವರು ತಮ್ಮ ಸೊಸೆಯನ್ನು ಕರೆದು, ಆ ಹುಡುಗಿ ಯಾಕೆ ಅವನ ಜೊತೆ ಅವನ ರೂಮ್ಗೆ ಹೋಗ್ತಾ ಇದ್ದಾಳೆ? ಲಂಡನ್ನಲ್ಲಿ ಇದ್ದು ಬಂದ ಮಾತ್ರಕ್ಕೆ ಸಂಸ್ಕಾರವನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾನೋ ಹೇಗೆ? ಅತ್ತೆ, ಈಗ ತಾನೇ ಬಂದಿದ್ದಾರಲ್ವಾ, ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಕೇಳೋಣ. ಅವಳು ಅವನ ಫ್ರೆಂಡ್ ಇರ್ಬೋದು. ಲಂಡನ್ನಲ್ಲಿ ಇದೆಲ್ಲ ಮಾಮೂಲು. ಲಂಡನ್ನಲ್ಲಿ ಇದೆಲ್ಲ ಮಾಮೂಲು ಇರ್ಬೋದು, ಆದರೆ ಇದು ನನ್ನ ಮನೆ. ನನ್ನ ಮನೆಯಲ್ಲಿ ಈ ಥರದಕ್ಕೆಲ್ಲ ನಾನು ಅವಕಾಶ ಮಾಡಿಕೊಡಲ್ಲ. ನಿನ್ನ ಸುಪುತ್ರನಿಗೆ ಅವಳನ್ನು ಗೆಸ್ಟ್ ರೂಮಲ್ಲಿ ಬಿಡಲು ಹೇಳು, ಇಲ್ಲಾಂದ್ರೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಅತ್ತೆ, ಸ್ವಲ್ಪ ಹೊತ್ತು ಅವ್ರು ರೆಸ್ಟ್ ಮಾಡಲಿ, ಆಮೇಲೆ ನಾನೇ ಅವಳನ್ನು ಗೆಸ್ಟ್ ರೂಮ್ಗೆ ಕಳಿಸ್ತೀನಿ. ಸರಿ, ಏನಾದರೂ ಮಾಡು, ನನ್ನ ಮಗ ಬರೋದ್ರೊಳಗೆ ಅವಳು ಗೆಸ್ಟ್ ರೂಮಲ್ಲಿ ಇರಬೇಕು, ತಿಳಿತಾ? ಆಯಿತು ಅತ್ತೆ, ನೀವು ಹೇಳಿದಾಗೇನು ಮಾಡ್ತೀನಿ. ಸರಿ ಸರಿ ಅಂತ ಹೇಳಿ ಅವರು ತಮ್ಮ ರೂಮಿಗೆ ಹೋದರು. ಚಿನ್ಮಯ್ ಹಾಗೂ ಇಕ್ಷಾ ಫ್ರೆಶ್ ಆಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು. ರೆಸ್ಟ್ ಮಾಡಿ ಆದ ಮೇಲೆ ಚಿನ್ಮಯ್ ಇಕ್ಷಾಳನ್ನು ಎಲ್ಲರಿಗೆ ಪರಿಚಯಿಸಲು ಹಾಲಿಗೆ ಕರೆದುಕೊಂಡು ಬಂದನು. ಲಲಿತಮ್ಮರವರು ಆಗಲೇ ಹಾಲಲ್ಲಿ ಕುಳಿತಿದ್ದರು. ಅವನು ತನ್ನ ತಾಯಿಯ ಹತ್ತಿರ ಬಂದು, ಮಮ್ಮ, ಇವಳು ನನ್ನ ಹೆಂಡತಿ ಇಕ್ಷಾ ಅಂತ. ಅವನು ಅಷ್ಟು ಹೇಳಿದಾಗ ಅವನ ತಾಯಿ ಹಾಗೂ ಅಜ್ಜಿಗೆ ಒಂದು ಕ್ಷಣ ಶಾಕ್ ಆಯಿತು. ಏನು ಹೇಳ್ತಾ ಇದೀಯ ನೀನು? ಇಷ್ಟು ಬೇಗ ಮದುವೆ ಆಗೋಕ್ಕೆ ಅವಸರ ಏನಿತ್ತು ನಿನಗೆ? ನಮಗೆ ಹೇಳಿದ್ರೆ ನಾವೇ ಮುಂದೇನಂತ ಮದುವೆ ಮಾಡಿಸ್ತಾ ಇದ್ದೇವೆ ಅಲ್ವಾ? ನೀನು ಅವನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೆ ಜಾಸ್ತಿ ಆಯಿತು. ಮಗ ಮಗ ಅಂತ ಮುದ್ದು ಮಾಡಿ ಮಾಡಿ ಅವನನ್ನು ಹಾಳು ಮಾಡಿಬಿಟ್ಟೆ. ನನ್ನ ಮಗನ ಮಾನ ಮರ್ಯಾದೆ ತೆಗೆಯಕ್ಕೇನೆ ಅವನು ಹುಟ್ಟಿರೋದು. ಅವಳಿಗೆ ಯಾವ ಜಾತಿನೇ ಏನು? ನಿನಗೆ ಮದುವೆ ಆಗೋಕ್ಕೆ ಅಷ್ಟೊಂದು ಅವಸರ ಇದ್ದಿದ್ರೆ ನಮಗೆ ಹೇಳಬೇಕಾಗಿತ್ತು. ನಾವೇ ನಮ್ಮ ಜಾತಿಯಲ್ಲಿರೋ ಹುಡುಕಿ ಮದುವೆ ಮಾಡಿಸ್ತಿದ್ವಿ ಅಲ್ವಾ? ಅಜ್ಜಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೆ ಗೊತ್ತಿರೋದು ಒಂದೇ, ಅದು ಮನುಷ್ಯ ಜಾತಿ. ನನ್ನಿಂದ ತಪ್ಪು ನಡೆದು ಹೋಗಿತ್ತು. ಆ ತಪ್ಪನ್ನು ಸರಿ ಮಾಡಲು ನಾನು ಅವಳನ್ನು ಮದುವೆ ಆಗಬೇಕಾಯಿತು
ಅಂತ ಹೇಳಿ ನಡೆದ ಘಟನೆಯನ್ನೆಲ್ಲ ವಿವರಿಸಿ ಅವರಿಗೆ ತಿಳಿಸಿದನು. ವಿಷಯ ತಿಳಿದವನ ಅಜ್ಜಿ ಹಾಗೂ ತಾಯಿಗೆ ತುಂಬಾನೇ ಶಾಕ್ ಆಯಿತು. ನಿನಗೇನು ಬಂದಿರೋದು ದೊಡ್ಡ ರೋಗ? ನಮ್ಮ ಜಾತಿಯಲ್ಲಿ ಹುಡುಗಿನೇ ಇಲ್ಲ ಅಂತ ಅವಳನ್ನ ರೇಪ್ ಮಾಡಕ್ಕೆ ಹೋಗಿದ್ಯಾ? ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವಳನ್ನು ಅಲ್ಲೇ ಬಿಟ್ಟು ಬರುತ್ತಾನೆ, ಅದನ್ನು ಬಿಟ್ಟು ಆ ಪೀಡೆನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಿನ್ನ ಅಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿನಗೂ ಗೊತ್ತಿದೆ ಅಲ್ವಾ? ಅಜ್ಜಿ, ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡಿ. ಇದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ ನಂದೆ. ನಾನು ಮಾಡಿದ ತಪ್ಪಿನಿಂದ ಅವಳು ಇಷ್ಟೆಲ್ಲ ಅನುಭವಿಸೋ ಹಾಗಾಯಿತು. ಅಜ್ಜಿಯ ಮಾತು ಕೇಳಿ ಕೋಪ ಮಾಡಿಕೊಂಡ ಯಕ್ಷ ಅವರ ಹತ್ತಿರ ಬಂದು, ಅಜ್ಜಿ, ನಿಮ್ಮನೆ ಹೆಣ್ಮಗಳಿಗೆ ಹೀಗೆ ಆಗಿದ್ರೆ ನೀವು ಇದೇ ಥರ ರಿಯಾಕ್ಟ್ ಮಾಡ್ತಾ ಇದ್ರಾ? ನೀವು ಇದೇ ಥರ ದುಡ್ಡು ಕೊಟ್ಟು ಸುಮ್ಮನೆ ಇರ್ತಿದ್ರಾ? ದುಡ್ಡು ಕೊಡೋಕ್ಕೆ ನನ್ನನ್ನು ಏನು ದಿಕ್ಕಿಲ್ಲದವಳು ಅಂತ ಅಂದ್ಕೊಂಡ್ರಾ? ನಾನು ಮನಸ್ಸು ಮಾಡಿದರೆ ನಿಮ್ಮ ಇಡೀ ಸಾಮ್ರಾಜ್ಯವನ್ನು ಕೊಂಡ್ಕೋಬೋದು, ಅಷ್ಟು ದುಡ್ಡು ನಮ್ಮ ಹತ್ರ ಇದೆ. ಇನ್ನೊಂದ್ಸಲ ಇಷ್ಟು ಚೀಪಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಕೋಪದಿಂದ ರೂಮಿಗೆ ಹೋದಳು. ಅವಳು ತನಗೆ ಎದುರು ಮಾತನಾಡಿದ್ದನ್ನು ನೋಡಿ ಅಜ್ಜಿಗೂ ಕೂಡ ಕೋಪ ಬಂದು, ಎಷ್ಟು ದಿಮಾಗ್ ನೋಡವಳಿಗೆ, ಇಷ್ಟರವರೆಗೆ ನನಗೆ ಎದುರು ಮಾತನಾಡಿದವರೇ ಇಲ್ಲ, ಆದರೆ ಇವತ್ತು ಬಂದವಳು ನನಗೆ ಎದುರು ಮಾತಾಡಿ ಹೋಗ್ತಾ ಇದ್ದಾಳೆ. ಇವನಿಂದ ಇನ್ನೇನು ನೋಡಬೇಕು ಈ ಕಣ್ಣಿಂದ? ನನ್ನ ಮಗನ ಥರ ಆಗೋದು ಬಿಟ್ಟು ಇವಳ ಥರ ಆಗಿದೆಯಲ್ವಾ, ಅದಕ್ಕೆ ನಿನ್ನ ಜೀವನದಲ್ಲಿ ಎಷ್ಟೆಲ್ಲ ನಡೀತಿರೋದು. ನಿಮ್ಮ ಮಗನ ಥರ ಆಗಿದ್ದರೆ ನಾನು ಇಷ್ಟ ತನಕ ನಿಮ್ಮ ಮಗನ ಥರ ಹಾಳಾಗಿ ಹೋಗ್ತಾ ಇದ್ದೆ. ನಿಮ್ಮ ಮಗ ಹೋಗೋ ದಾರಿ ಸರಿ ಇಲ್ಲ. ಇನ್ನೊಬ್ಬರ ಹೊಟ್ಟೆಗೆ ಹೊಡೆದು ಜೀವನ ಸಾಗಿಸುವುದು ನನಗೆ ಇಷ್ಟ ಇಲ್ಲ. ನಿಯತ್ತಾಗಿರ್ಬೇಕು, ನಿಯತ್ತಾಗಿ ದುಡಿಬೇಕು, ಅದೇ ನನ್ನ ಗುರಿ. ನನ್ನ ಮಮ್ಮ ಇರೋದ್ರಿಂದಲೇ ನನಗೆ ಸರಿ ದಾರಿಯಲ್ಲಿ ಹೋಗೋಕೆ ಆಗಿರೋದು. ಇಲ್ಲಾಂದ್ರೆ ನಾನು ಕೂಡ ನಿಮ್ಮ ಮಗನಾಗಿ ತಪ್ಪು ದಾರಿ ಇರ್ತಿದ್ದೆ. ಅಜ್ಜಿ, ನಾನು ಸಣ್ಣವನಿದ್ದಾಗೆ ನಿಮಗೆ ನಾನು ಮತ್ತು ಮಮ್ಮ ಅಂದ್ರೆ ತುಂಬ ಪ್ರೀತಿ ಇತ್ತಲ್ವಾ? ಆ ಪ್ರೀತಿಗೆ ಎಲ್ಲಿ ಹೋಯ್ತಜ್ಜಿ? ನನಗೆ ನನ್ನ ಮಗನಿಗಿಂತ ಬಿಗಿಲಾಗಿದ್ದು ಯಾವುದೂ ಇಲ್ಲ. ನನ್ನ ಮಗ ಏನು ಹೇಳ್ತಾನೆ ನಾನು ಅದನ್ನೇ ಕೇಳೋದು. ನನ್ನ ಮಗನಿಗೆ ನೀನು ನಿನ್ನ ಅಮ್ಮ ಅಂದರೆ ಇಷ್ಟ ಇಲ್ಲ. ಅವನಿಗೆ ಇಷ್ಟವಿಲ್ಲದು ನನಗೂ ಕೂಡ ಇಷ್ಟ ಇಲ್ಲ. ನೀನು ನನ್ನ ಮಗ ಹೇಳಿದಾಗ ಕೇಳು, ಆಗ ನಾನು ನಿನ್ನನ್ನು ಹಾಗೂ ನಿನ್ನ ಮಮ್ಮನನ್ನು ಪ್ರೀತಿಸ್ತೀನಿ. ಮೊದಲು ನಿನ್ನ ಹೆಂಡತಿಗೆ ದೊಡ್ಡವ್ರ ಜೊತೆ ಹೇಗೆ ಮಾತನಾಡಬೇಕು ಅದನ್ನು ಕಲಿಸ್ಕೊಡು. ಇಲ್ಲಾಂದ್ರೆ ನಿನಗೂ ನಿನ್ನ ಹೆಂಡತಿಗೆ ಈ ಮನೇಲಿ ಜಾಗ ಇಲ್ಲದಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ತಮ್ಮ ರೂಮ್ಗೆ ಹೊರಟರು. ಅವರು ಹೋದ ಮೇಲೆ ಅವನ ತಾಯಿ ಅವನನ್ನು ಸಮಾಧಾನ ಮಾಡುತ್ತಾ, ನೀನು ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ, ಅವರಿರೋದು ಹಾಗೆ ಅಂತ ನಿಂಗೆ ಗೊತ್ತಲ್ವಾ? ಈ ಅಜ್ಜಿ ಡ್ಯಾಡ್ ಬಂದ ಮೇಲೆ ಅದೇನು ಕಿವಿ ಉತ್ತಾರೋ ನಾ ಕಾಣೆ. ಮಮ್ಮ, ನನ್ನಿಂದ ಅವಳ ಜೀವನ ಹಾಳಾಗಿರೋದು, ಅವಳಿಗೆ ಬಾಳು ಕೊಡೋದು ನನ್ನ ಧರ್ಮ ಅಲ್ವಾ? ಅಜ್ಜಿ ಅವಳ ಜೊತೆ ಈ ರೀತಿ ಮಾತನಾಡಿದ್ದು ಸರಿನಾ? ಏನು ತಪ್ಪು ಮಾಡಿದ ಅವಳಿಗೂ ಹರ್ಟ್ ಆಗುತ್ತಲ್ವಾ? ನೀನು ಅಜ್ಜಿಯ ಮಾತನ್ನು ತಲೆಗೆ ಹಾಕೋಬೇಡ. ನೀನು ಮಾಡಿದ ಸರಿಯಾಗಿ ಇದೆ, ಆದರೆ ಅವಳಿಗೆ ಸ್ವಲ್ಪ ತಿಳಿ ಹೇಳು, ಅಜ್ಜಿ ಜೊತೆ ವಾದ ಮಾಡಬೇಡ ಅಂತ. ಅತ್ತೆ ಏನಂತ ನಿಂಗೆ ಗೊತ್ತಲ್ವಾ? ನಿನ್ನ ಡ್ಯಾಡಿಗೆ ಮೊದಲೇ ನಿನ್ನನ್ನು ಕಂಡ್ರೆ ಆಗಲ್ಲ. ಅಂಥದ್ರಲ್ಲ ಅತ್ತೆ ಏನಾದರೂ ನಿನ್ನ ಡ್ಯಾಡಿಗೆ ಇಲ್ಲೇ ಸಲದನ್ನು ಹೇಳಿಕೊಟ್ಟೆ ನಿನಗೂ ಅವಳಿಗೆ ಈ ಮನೇಲಿ ಇರೋಕ್ಕೆ ಕಷ್ಟ ಆಗುತ್ತೆ. ನಿನ್ನ ಡ್ಯಾಡ್ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದಾರೆ, ಬರೋಕ್ಕೆ ಇನ್ನೂ 3 ದಿನ ಆಗುತ್ತೆ. ಅಷ್ಟರೊಳಗೆ ಅವಳಿಗೆ ಇಲ್ಲಿ ಹೇಗೆ ಇರಬೇಕಂತ ಸ್ವಲ್ಪ ತಿಳಿಸಿ ಹೇಳು. ಓಕೆ ಮಮ್ಮ, ನಾನು ಅವಳಿಗೆ ಹೇಳ್ತೀನಿ ಅಂತ ಅಂದು ತನ್ನ ರೂಮ್ಗೆ ಹೋದನು. ಈಕ್ಷಾ ಕೋಪ ಮಾಡಿಕೊಂಡು ಒಂದು ಕಡೆ ಕುಳಿತಿದ್ದಳು. ಚಿನ್ಮಯ್ ಅವಳ ಹತ್ತಿರ ಬಂದು, ಅಜ್ಜಿ ಹೇಳೋ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ, ಅವರಿರುತ್ತೆ ಹಾಗೆ. ಅವರು ಏನಾದರೂ ಹೇಳಿದರೆ ನೀನು ಎದುರುವಾದ ಮಾಡಕ್ಕೆ ಹೋಗ್ಬೇಡ. ಅವ್ರ ಡ್ಯಾಡಿಗೆ ಹೇಳಿ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿಸ್ಬಿಡ್ತಾರೆ. ಡ್ಯಾಡಿಗೆ ನಾನಂದ್ರೆ ಅಷ್ಟಕ್ಕಷ್ಟೇ, ನನಗೆ ಮಮ್ಮ ಬೇಕು, ಅದಕ್ಕೋಸ್ಕರ ಎಲ್ಲವನ್ನು ಸಹಿಸ್ಕೊಂಡಿದ್ದೀನಿ. ನೀನು ಕೂಡ ಇಲ್ಲಿ ಏನಾದರೂ ನಡೆದರೂ ಏನೂ ನಡೆದಿಲ್ಲದಂತೆ ಇದ್ಬಿಡು. ಅವನ ಮಾತು ಕೇಳಿ ಅವಳ ಕೋಪ ಎಲ್ಲ ಇಳಿದು ಹೋಯಿತು. ಇಲ್ಲ, ಈ ಮನೆ ಬಿಟ್ಟು ನನಗೆ ಎಲ್ಲೂ ಹೋಗೋಕ್ಕಿಲ್ಲ. ಈ ಮನೆಯಲ್ಲಿ ಇದ್ದುಕೊಂಡೇ ನಾನು ನನ್ನ ಮಿಷನನ್ನು ಕಂಪ್ಲೀಟ್ ಮಾಡ್ಕೋಬೇಕು.
ಅವನು ಹೇಳಿದಾಗೆ ಯಾರು ಏನೇ ಹೇಳಿದ್ರು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ನನ್ನ ಕೋಪನ ನಾನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನನಗೆ ನನ್ನ ಗುರಿ ಸಾಧಿಸೋಕ್ಕಾಗೋದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು, ಆಯಿತು ನೀನು ಹೇಳಿದ ಹಾಗೆ ಮಾಡ್ತೀನಿ, ಇನ್ಮೇಲೆ ಅಜ್ಜಿಗೆ ಎದುರು ಮಾತಾಡಲ್ಲ ಅಂತ ಹೇಳಿದಾಗ ಅವನಿಗೆ ತುಂಬ ಸಂತೋಷವಾಯಿತು. ಇಕ್ಷಾ ಮತ್ತು ಚಿನ್ಮಯ್ ಇಂಡಿಯಾಗೆ ಬಂದು ಇಂದಿಗೆ 2 ದಿನವಾಗಿತ್ತು. ಈ 2 ದಿನದಲ್ಲಿ ಇಕ್ಷಾ ಚಿನ್ಮಯನ ತಾಯಿಯ ಮನಸ್ಸನ್ನು ಗೆದ್ದಿದ್ದಳು. ಅವರಿಗೆ ಇಕ್ಷಾ ತುಂಬ ಇಷ್ಟವಾಗತೊಡಗಿದಳು. ಅಜ್ಜಿ ಏನು ಅಂದರೂ ಕೂಡ ಅವಳು ಎದುರು ಮಾತನಾಡದೆ ಅವರ ಮಾತನ್ನು ಕೇಳುತ್ತಿದ್ದಳು. ಆ ದಿನ ಅಜ್ಜಿ ಅವರಿಬ್ಬರನ್ನು ಕರೆದು, ಇಬ್ಬರು ಹೊಸದಾಗಿ ಮದುವೆಯಾಗಿದ್ದೀರ, ನನ್ನ ಮಗ ಬರೋದ್ರೊಳಗೆ ಎಲ್ಲರೂ ಹೋಗಿ ಕುಲದೇವರ ದರ್ಶನ ಮಾಡ್ಕೊಂಡು ಬರೋಣ. ನಾಳೆನೇ ಎಲ್ಲರೂ ಹೋಗೋಣ, ನಾಳಿದ್ದು ನನ್ನ ಮಗ ಬರ್ತಾನೆ, ಅವನು ಬಂದಮೇಲೆ ಇದೆಲ್ಲ ಮಾಡೋಕ್ಕೆ ಆಗಲ್ಲ. ಆಯ್ತು ಅಜ್ಜಿ ಅಂತ ಚಿನ್ಮಯ್ ಹೇಳಿದನು. ಮರುದಿನ ಎಲ್ಲರೂ ಕುಲದೇವರ ದರ್ಶನಕ್ಕೆ ಹೋಗಲು ರೆಡಿಯಾದರು. ಇಕ್ಷಾ ರೆಡಿಯಾಗಿ ಬಂದವಳೆ, ಅಜ್ಜಿ ನನಗೆ ತುಂಬ ಜ್ವರ ಬರ್ತಾ ಇದೆ, ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಚಿನ್ಮಯ್ ಕೂಡಲೇ ಅವಳ ಹತ್ತಿರ ಬಂದು ಅವಳ ಹಣೆ ಮುಟ್ಟಿ ನೋಡಿದನು. ಅವಳಿಗೆ ಜ್ವರ ಇರುವುದನ್ನು ಖಾತರಿ ಮಾಡಿಕೊಂಡವನು, ಜ್ವರ ಇದೆ ಅಂತ ಮೊದಲೇ ನಿನಗೆ ಹೇಳಕ್ಕಾಗಲ್ವಾ? ಅಜ್ಜಿ ಇವತ್ತು ಕುಲದೇವರ ದರ್ಶನ ಮಾಡೋಕ್ಕೆ ಹೋಗೋದು ಬೇಡ, ಇನ್ನೊಂದಿನ ಹೋಗೋಣ. ಏನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಪಶಕುನ ಎದುರಾಗುತ್ತೆ. ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಕ್ಕೆ ಯಾವತ್ತೂ ಹಿಂದೆ ಸರಿಯಬಾರ್ದು. ಅವಳು ಮನೆಯಲ್ಲಿ ಇರಲಿ, ನಾವೆಲ್ಲ ಹೋಗಿ ಬರೋಣ. ಅದು ಹೇಗಾಗುತ್ತೆ ಅಜ್ಜಿ? ಅವಳನ್ನೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗೋದು? ಜ್ವರ ಜಾಸ್ತಿ ಆಗಿ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ಗತಿ? ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ, ನಾನು ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅವಾಗ ಸರಿ ಹೋಗುತ್ತೆ. ಅಜ್ಜಿ ಹೇಳಿದಾಗೆ ಆಗ ಒಳ್ಳೆ ಕೆಲಸ ಆಗಿ ಹೋಗ್ಲಿ, ನೀವೆಲ್ಲ ಹೋಗಿ ಬನ್ನಿ. ಅಲ್ಲ ಇಕ್ಷಾ, ನೀನು ಹೇಗೆ ಒಬ್ಬಳೇ ಇರ್ತೀಯ? ಇಲ್ಲಿ ನನಗೆಲ್ಲ ಹೊಸದು. ನೀನು ಹೋಗು ಅಂದರೆ ಹೋಗಬೇಕು, ನನ್ನನ್ನು ನಾನು ನೋಡ್ಕೋತೀನಿ, ಈಗ ಹೊರಡು ಅಂದಾಗ ಅವನು ರೂಮಿಗೆ ಹೋಗಿ ಜ್ವರದ ಟ್ಯಾಬ್ಲೆಟನ್ನು ಅವಳಿಗೆ ಕೊಟ್ಟು, ಇದನ್ನು ತಗೊಂಡು ಸ್ವಲ್ಪ ರೆಸ್ಟ್ ಮಾಡು, ಜ್ವರ ಏನಾದರೂ ಜಾಸ್ತಿ ಆದರೆ ನನಗೆ ಕಾಲ್ ಮಾಡು, ಏನಾದರೂ ಬೇಕಿದ್ರೆ ಕೆಲಸದವ್ರಿಗೆ ಹೇಳಿ, ಅವ್ರು ಬಂದು ಹೆಲ್ಪ್ ಮಾಡ್ತಾರೆ, ಓಕೆನಾ? ಓಕೆ, ನೀವೀಗ ಹೊರಡಿ ಅಂದಾಗ ಎಲ್ಲರೂ ಕುಲದೇವರ ದರ್ಶನಕ್ಕೆಂದು ಹೊರಟರು. ಅವರು ಹೋಗುವುದಕ್ಕೇನೆ ಕಾಯ್ತಿದ್ದ ಇಕ್ಷಾ ಅವರು ಹೋಗಿ ಆದ ಮೇಲೆ ಕಂಕುಳಲ್ಲಿ ಇಟ್ಟಿದ್ದ ಈರುಳ್ಳಿಯನ್ನು ತೆಗೆದು ಕೋಪದಿಂದ ಚಿನ್ಮಯನ ಡ್ಯಾಡಿ ಫೋಟೋಗೆ ಹೊಡೆದಳು. ಮೆಟ್ಟುಲಿ ಹತ್ತು ಬಂದವಳೆ ಅವರ ಫೋಟೋದ ಹತ್ತಿರ ಬಂದಳು. ಅವರ ಫೋಟೋಗೆ ದೊಡ್ಡದಾಗಿ ಫ್ರೇಮ್ ಹಾಕಲಾಗಿತ್ತು. ಫೋಟೋ ನೋಡಿ ಕೋಪದಿಂದ, ನಾನು ಹೊಡೆದ ಈರುಳ್ಳಿಯಿಂದಲೇ ಈ ಫೋಟೋದ ಗಾಜು ಹೊಡೆದಿಲ್ಲ ಅಂದ್ರೆ ಈ ಫೋಟೋದ ಫ್ರೇಮ್ ಎಷ್ಟು ಗಟ್ಟಿಯಾಗಿರ್ಬೇಕು. ಡೋಂಟ್ ವರಿ, ಗಾಜು ಹೊಡೆದಿಲ್ಲ ಅಂದ್ರೆ ಏನು, ಈ ಫೋಟೋವನ್ನೇ ಸುಟ್ಟಾಕ್ಬಿಡೋಣ ಅಂತ ಹೇಳಿ ಬೆಂಕಿ ಪೊಟ್ಟ ತಂದು ಜೋರಾಗಿ ನಗುತ್ತಾ ಪಕ್ಕದಲ್ಲಿರುವ ಕರ್ಟನ್ಗೆ ಬೆಂಕಿ ಹಚ್ಚಲು ಕಡ್ಡಿಯನ್ನು ಗೀರಿದಳು. ಕತೆ ಮುಂದುವರಿಯುವುದು. ಚಿನ್ಮಯನ ತಂದೆಯ ಫೋಟೋವನ್ನು ನೋಡಿ ಇಕ್ಷಾ ಯಾಕೆ ಕೋಪ ಮಾಡಿಕೊಂಡಳು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ನಿಮ್ಗೇನಾದ್ರೂ ಗೊತ್ತಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.